ಪ್ರಿಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಆತ್ಮೀಯವಾದ ಸ್ವಾಗತ ಕನ್ನಡ ತರಗತಿಗೆ. ಇಂದು ನಾವು ಈ ತರಗತಿಯಲ್ಲಿ ಒಂದು ವಿಭಿನ್ನ ಬಗೆಯ ಸಂಸ್ಕೃತಿಯ ಪರಿಚಯವನ್ನು, ವಿದೇಶದಲ್ಲಿ ನಡೆಯುತ್ತಿರುವಂತಹ ವಿಭಿನ್ನ ಬಗೆಯ ಸಂಸ್ಕೃತಿಯ ಪರಿಚಯವನ್ನು ನಾವಿಂದು ನೋಡಿಕೊಂಡು ಬರುವ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನೊಂದು ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ನಮ್ಮದು ಎಂತಹ ನಾಡು? ನಮ್ಮದು ಎಂತಹ ನಾಡು? ಹೌದು, ನಮ್ಮದು ಬಹುಸಂಸ್ಕೃತಿಯ ನಾಡು. ಇಲ್ಲಿ ಬಗೆ ಬಗೆಯ ಜನಾಂಗಗಳು ಇಲ್ಲಿ ವಾಸವಾಗಿವೆ. ಜೊತೆಗೇನು ಅಂತಂದರೆ ಇಲ್ಲಿ ಜಾತ್ಯತೀತ ರಾಷ್ಟ್ರ ಅನ್ನೋದು ಕೂಡ ನಾವು ಮುಂದಟ್ಟಾಗಿರುವಂಥ ವಿಚಾರ. ಏನು ಅಂತಂದರೆ ಬಹು ಬಗೆಯ ಜಾತಿಗಳು ಉಂಟು, ಬಹು ಬಗೆಯ ಜಾತಿಗಳಿಗೂ ಕೂಡ ಸಾಮರಸ್ಯದಿಂದ ಬಾಳುವುದನ್ನು ನಾವೊಂದು ಈ ನಮ್ಮ ನಾಡಿನಲ್ಲಿ ಕಾಣ್ತೀವಿ. ಹೌದಾ? ಇಲ್ಲಿ ಬಂದಂಥ ಅತಿಥಿಗಳನ್ನು ಹೇಗೆ ಸತ್ಕರಿಸ್ತಾ ಇದ್ರು ಮಕ್ಕಳ? ಹೇಗೆ ಸತ್ಕರಿಸ್ತಾ ಇದ್ರು? ಹೌದು, ಏನಂತ ಸತ್ಕರಿಸ್ತಾ ಇದ್ರು? ದೇವರು ಅನ್ನುವಂಥ ಒಂದು ಅರ್ಥವನ್ನು ಕೊಟ್ಟು, ಒಂದು ಸ್ಥಾನವನ್ನು ಕೊಟ್ಟು ಸತ್ಕರಿಸುವಂಥ ರೀತಿಯನ್ನು ನಮ್ಮ ಸಂಸ್ಕೃತಿಯಲ್ಲಿ ನೋಡ್ತೀವಿ. ಹೌದಾ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವಂಥ ಒಂದು ಶ್ಲೋಕ ಇದೆ, ಸಂಸ್ಕೃತ ಶ್ಲೋಕ ಇದೆ. ಹಾಗಾದರೆ ಅತಿಥಿಗಳನ್ನು ಕೂಡ ನಾವೇನಂತ ಕಾಣ್ತಿದ್ದೀವಿ ಅಂತಂದರೆ, ಯಾವ ಅರ್ಥದಲ್ಲಿ ಕಾಣ್ತಿದ್ದೀವಿ ಅಂತಂದರೆ, ಅವರನ್ನು ಕೂಡ ಒಂದು ದೇವರ ಅರ್ಥದಲ್ಲಿ ಕಾಣ್ತಾ ಇದ್ವಿ. ಬಂದಂಥ ಅತಿಥಿ, ಹಸಿದು ಬಂದವರಿಗೆ ಅನ್ನ, ಬಾಯಾರಿ ಬಂದವರಿಗೆ ಏನು ಕೊಡುವುದು? ನೀರನ್ನು ಕೊಡುವುದು ಸಂಸ್ಕೃತಿ ನಮ್ಮದು, ಭಾರತೀಯ ಸಂಸ್ಕೃತಿ. ಆದರೆ ಇಂತಹ ಸಂಸ್ಕೃತಿ ಹೇಗೆ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ಒಂದು ಸಣ್ಣ ವಿಚಾರವನ್ನು, ಸಣ್ಣ ವಿಚಾರ ಆದರೆ ಅದೆಷ್ಟೊಂದು ಉದಾಹರಣೆಗಳ ಸಮೇತವಾಗಿ ನಮಗಿಲ್ಲಿ ಪರಿಚಯಿಸ್ತಾ ಇದ್ದಾರೆ ಲೇಖಕಿಯರಾದಂತಹ ನೇಮಿಚಂದ್ರರು ಅನ್ನುವಂಥದ್ದನ್ನು ನಾವಿಲ್ಲಿ ಈ ಪಾಠದಲ್ಲಿ ಅಧ್ಯಯನ ಮಾಡ್ಕೊಂಡು ಬರುವ ವಿದ್ಯಾರ್ಥಿಗಳೇ. ಹೌದು, ತಿಳ್ಕೊಂಡು ಬರೋಣ ಈ ಸಂಸ್ಕೃತಿಯ ಬಗ್ಗೆ, ಹೇಗೆ ಸಂಸ್ಕೃತಿ ಬದಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಇಟ್ಟು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡು ಬರೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಸ್ತುತ ನಮಗೆ ಈಗ ಅಭ್ಯಾಸ ಮಾಡೋ ಹೊರಟಿರುವಂಥ ಪಾಠ ಹೆಸರೇನು ಅಂದ್ರೆ ನೀರು ಕೊಡದ ನಾಡು. ಎಂತಹ ನಾಡು ಇದು? ನೀರು ಕೊಡದಂಥ ನಾಡು. ಯಾರು ನೀರು ಕೊಡಲ್ಲ ಹೇಳ್ರಿ? ನೀರು ಯಾರಕ್ಕಾದ್ರೂ ಕೊಟ್ಟೆ ಕೊಡ್ತಾರಲ್ವ? ನಮ್ಮ ನಾಡಿನಲ್ಲಿ ನೀರು ಪುಕ್ಕಟೆಯಾಗಿ ಅಗ್ಗವಾಗಿ ಸಿಗುವಂಥದ್ದಾಗಿತ್ತು, ಈಗಲೂ ಕೂಡ ಸಿಗ್ತೈತಿ ಅಲ್ವಾ? ಹಾಗಿದ್ದಾಗ ಇದು ನಾವೆಲ್ಲಿದ್ದೀವಿ ಈಗ? ನಮ್ಮ ಲೇಖಕರಲ್ಲಿದ್ದಾರೆ, ನಮ್ಮನ್ನೆಲ್ಲಿ ಪರಿಚಯಿಸ್ತಾ ಇದ್ದಾರೆ ಅಂದರೆ ನೀರು ಕೊಡದ ನಾಡಿನ ಬಗ್ಗೆ ನಮಗೆ ಇವತ್ತು ಪರಿಚಯಿಸ್ತಾ ಇದ್ದಾರೆ. ಹಾಗಾದರೆ ನೀರು ಕೊಡದ ನಾಡಿನ ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನು ಮಾಡಿಕೊಂಡು ಬರೋಣ. ಈ ಪಾಠವನ್ನು ಬರೆದಂಥವ್ರು ಯಾರು ಅಂತ ಲೇಖಕರ ಪರಿಚಯ ಬಂದುಬಿಟ್ಟು ನೇಮಿಚಂದ್ರ ಅವರು. ಯಾರು? ನೇಮಿಚಂದ್ರ ಅವರು. ಈ ನೇಮಿಚಂದ್ರ ಅವರ ಕಾಲ ಯಾವಾಗಂದ್ರೆ 1959 ಜುಲೈ 14 ಚಿತ್ರದುರ್ಗದಲ್ಲಿ ಜನಿಸಿದರು. ಎಲ್ಲಿ ಜನಿಸಿದ್ರು? ಚಿತ್ರದುರ್ಗದಲ್ಲಿ ಜನಿಸಿದ್ರು. ತಂದೆ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಗುಂಡಣ್ಣ ಮತ್ತು ತಿಮ್ಮಕ್ಕರ ಪ್ರೀತಿಯ ಮಗಳಾಗಿ ಬೆಳೆದಂತಹ ಈ ನೇಮಿಚಂದ್ರರವರು ಏನು ಮಾಡಿದ್ರು ಅಂದ್ರೆ ಶಿಕ್ಷಣವನ್ನು, ಪ್ರಾರಂಭಿಕ ಶಿಕ್ಷಣವನ್ನು ತುಮಕೂರಿನಲ್ಲಿ, ಮೈಸೂರಿನಲ್ಲಿ ಪೂರೈಸಿದರು. ತಮ್ಮ ಆರಂಭದ ಶಿಕ್ಷಣವನ್ನು ತುಮಕೂರು ಮತ್ತು ಮೈಸೂರಿನಲ್ಲಿ ಪೂರೈಸಿದಂಥ ಈ ನೇಮಿಚಂದ್ರರವರು BSc ಪದವಿಯನ್ನು, ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನುವಂಥ ಪದವಿಯನ್ನು ಏನು ಮುಗಿಸಿದ್ರು ಅಂದ್ರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಇದು BSc ಪದವಿಯನ್ನು ಪಡೆದಂಥ ಇವರು ಮುಂದೆ MSc ಪದವಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಬೆಂಗಳೂರಿನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮುಗಿಸಿದ್ರು. ಪದವಿಯನ್ನು ಗಳಿಸಿದಂಥ ಇವರು ಸದ್ಯ ಇವಾಗ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂಥ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನುವಂಥದ್ದು ಭಾರತೀಯ ವೈಮಾನಿಕ ಇದನ್ನು ಉಪಯೋಗಿಸ್ತಾ ಇರುವಂಥ ದೊಡ್ಡದಾಗಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞರಾಗಿ ಯಾರು ಕೆಲಸ ಮಾಡಾಕ್ತಾರ ಅಂತಂದರೆ ಈ ನೇಮಿಚಂದ್ರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಚಿಂತನ ಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾರು ಹೊಸೆ ಎಂಬುದು ಇವರು ಬರೆದಿರುವಂಥ ಒಂದು ಕಾದಂಬರಿ. ಯಾರು ಹೊಸೆ ಎಂದು ಬರೆದಿರುವಂಥ ಕಾದಂಬರಿ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು, ಇವರು ಬರೆದಿರುವಂಥ ಕಥಾ ಸಂಕಲನಗಳು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಅನ್ನುವಂಥದ್ದು ಇವರು ಬರೆದಿರುವಂಥ ಕಥಾ ಸಂಕಲನಗಳು. ಹಾಗೂ ಒಂದು ಕನಸಿನ ಪಯಣ, ಕರುವಿನ ಪವಿತ್ರ ಕಣವಿ ಎನ್ನುವುದು ಇವರು ಬರೆದಿರುವಂಥ ಪ್ರವಾಸ ಕಥನಗಳು. ಎಂತಹದ್ದು? ಪ್ರವಾಸ ಕಥನಗಳು. ಬದುಕು ಬದಲಿಸಬಹುದು ಅನ್ನೋದು ಇವರು ಬರೆದಿರುವಂತಹ ಅಂಕಣ ಬರಹ. ಏನು ಅಂದರೆ ಪತ್ರಿಕೆಗಳಲ್ಲಿ ಬರಿತಾ ಇರೋದಕ್ಕೆ ಅಂತೀವಿ ಅಂದರೆ ಅಂಕಣ ಬರಹ ಅಂತೀವಿ. ಆ ಅಂಕಣದ ಬರದ ಹೆಸರು ಏನು ಅಂತಂದರೆ ಬದುಕು ಬದಲಿಸಬಹುದು, ಬದುಕನ್ನು ಬದಲಿಸಬಹುದು ಅನ್ನುವಂಥದ್ದು ಅಂಕಣ ಬರಹ ಬರ್ತಿದ್ದಾರೆ. ಹಾಗೆ ನಮ್ಮ ಶ್ರೀ ಸಂಸ್ಥೆಯ ಮುಖ್ಯ ಗುರುಗಳಾದಂತಹ ಗುರುಗಳು ಕೂಡ ಬರಿತಾ ಇದ್ದಾರೆ ಬಿಸಿಲು ಬೆಳದಿಂಗಳು ಅನ್ನುವಂತಹ
ಅನ್ನುವಂತಹ ಒಂದು ಅಂಕಣದಲ್ಲಿ ಪ್ರತಿ ಗುರುವಾರ ದಿವಸ ಒಂದೊಂದು ಏನು ಬರ್ತಾವು ಅಂತಂದ್ರೆ ಅಂಕಣಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಮಕ್ಕಳ. ಹೌದಾ? ಹಾಗೆಯೇ ಇವರು ಕೂಡ ಏನಂದ್ರೆ ಬದುಕು ಬದಲಿಸಬಹುದು ಅನ್ನುವಂತಹ ಅಂಕಣ ಬರಹಗಳನ್ನು ಇವರು ಬರೆದಿದ್ದಾರೆ. ಆ ಒಂದು ಅಡಿಯಲ್ಲಿ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದ್ರೆ ನೀರು ಕೊಡದ ನಾಡಿನಲ್ಲಿ ಅನ್ನುವಂಥ ಒಂದು ಅಂಕಣ, ಇದು ಒಂದು ಪತ್ರಿಕೆಯಲ್ಲಿ ಬರೆದಂಥ ಒಂದು ಅಂಕಣ. ಆ ಒಂದು ಅಂಕಣದ ಬಗ್ಗೆ ನಾವು ಏನು ಮಾಡೋಣ, ಇವತ್ತು ಅಭ್ಯಾಸವನ್ನು ಮಾಡಿಕೊಂಡು ಬರೋಣ. ಇವರಿಗೆ ಈ ಸಾಹಿತ್ಯದ ಕೃತಿಗಾಗಿ ಬಂದಂತಹ ಪ್ರಶಸ್ತಿಗಳು ಹಲವಾರು. ಇವರ ಸಾಹಿತ್ಯ ಕೃಷಿಗಾಗಿ ಸಂದಂತಹ ಪ್ರಶಸ್ತಿಗಳು ಹಲವಾರು. ಆ ಪ್ರಶಸ್ತಿಗಳಲ್ಲಿ ಯಾವ್ಯಾವ ಬಂದು ಅಂತ ನೋಡ್ಕೊಂಡ್ರನ್ನ, ಪೆರುವಿನ ಪವಿತ್ರ ಕನವೇರಿ ಎನ್ನುವಂಥ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ಅತ್ತಿಮಬ್ಬೆ ಪ್ರಶಸ್ತಿಗಳು ಬಂದಿವೆ. ಪೆರುವಿನ ಪವಿತ್ರ ಕನವೇರಿ ಅನ್ನೋದು ಈ ಕುರಿತು ಬರೆದಿರುವಂತಹ ಒಂದು ಪ್ರವಾಸ ಅನುಭವ, ಪ್ರವಾಸ ಕಥನ. ಈ ಪ್ರವಾಸ ಕಥನಕ್ಕೆ ಏನೇನೋ ಅತ್ತಿಮಬ್ಬೆ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯವರು ಕೊಡ್ತಿರುವಂಥ ಪ್ರಶಸ್ತಿಯನ್ನು ಕೂಡ ಈ ಒಂದು ಕೃತಿಗೆ ಬಂದಿದೆ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದ್ದಾರೆ. ಪ್ರಸ್ತುತ ಪಾಠವನ್ನು, ಈ ನಮ್ಮ ನೀರು ಕೊಡದ ನಾಡಿನಲ್ಲಿ ಗದ್ಯ ಭಾಗವನ್ನು ಇವರು ಬರೆದಿರುವಂತಹ ಬದುಕು ಬದಲಿಸಬಹುದು ಅನ್ನುವಂಥ ಅಂಕಣ ಬರಹದಿಂದ ಆಯ್ಕೆ ಮಾಡಿಕೊಂಡು ನಮಗೆ ಅಭ್ಯಾಸಕ್ಕೆ ನಿಗದಿಪಡಿಸಿದ್ದಾರೆ. ಆಶಯಭಾವ, ಈ ಒಂದು ನೀರು ಕೊಡದ ನಾಡಿನಲ್ಲಿ ಗದ್ಯ ಪಾಠವನ್ನು ಓದುವುದರಿಂದ ನಾವು ತಿಳ್ಕೊಳ್ಬಹುದಾದಂಥ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಅಥವಾ ಏನು ತಿಳ್ಕೊತೀವಿ ಇದರಿಂದ ಅಂದರೆ, ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿ ನಮ್ಮ ನಗರಗಳಿಂದ ಕೊಳ್ಳುಬಾಕತನವನ್ನು, ಲಾಭಕೋರತನವನ್ನು ಹುಟ್ಟು ಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದೆ. ಏನಂತ ಹೇಳ್ತಾರೆ ಅಂತಂದರೆ, ಪುಕ್ಕಟ್ಟೆಯಾಗಿ ಸಿಗುವಂಥ ವಸ್ತುಗಳನ್ನು ಮಾರಿಕೊಳ್ಳುವಂಥದ್ದು, ಫ್ರೀಯಾಗಿ ಸಿಗುವಂಥ ವಸ್ತುವನ್ನು ಮಾರಿಕೊಳ್ಳುವಂಥದ್ದು. ಯಾಕಂದ್ರೆ ಇವತ್ತಿನ ಮಾರುಕಟ್ಟೆ ಹೇಗಾಗೈತಿ ಅಂತಂದ್ರೆ ಲಾಭಕೋರತನ ಮತ್ತು ಏನು ಕೊಳ್ಳುಬಾಕುತನ ಅನ್ನುವಂತಹ ಎರಡು ಅಂಶಗಳನ್ನು ಮುಂದಿಟ್ಟುಕೊಂಡು ಜಗತ್ತೇ ಒಂದು ಮಾರುಕಟ್ಟೆ ಆಗಿಬಿಟ್ಟಿರ್ತೀವಿ. ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದ ಇದು ಜಾಸ್ತಿ ನಡೀತಾ ಇರುವಂಥದ್ದು ಎಲ್ಲಿ, ಲಾಭಕೋರತನ ಮತ್ತು ಕೊಳ್ಳುಬಾಕುತನ ನಡೀತಿರೋದು ಎಲ್ಲಿದೆ ಅಂದ್ರೆ ನಗರಗಳಿಂದ ಕೊಳ್ಳುಬಾಕುತನವನ್ನು, ಲಾಭಕೋರತನವನ್ನು ಹುಟ್ಟು ಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು. ಇಡೀ ವಿಶ್ವವೇ ಒಂದು ಮಾರುಕಟ್ಟೆಯಾಗಲು ಹೊರಟಿದೆ. ಪ್ರತಿಯೊಂದೂ ಲಾಭ, ಪ್ರತಿಯೊಂದು ಅಂಶದಲ್ಲಿ ಕೂಡ ಮಾತಾಡಿದ್ರೆ ಆಯಿತು, ಕೇಳಿದ್ರೆ ಆಯಿತು, ನೋಡಿದ್ರೆ ಎಲ್ಲದರಲ್ಲೂ ಕೂಡ ಬರೀ ಏನಾಗಿತ್ತು ಅಂದ್ರೆ ಲಾಭಕೋರತನವೇ ಹೆಚ್ಚಾಗಿ ಹೊರಟೈತಿ ಎಂಬ ವೈಚಾರಿಕ ಬಲು ಅಪಾಯಕಾರಿಯಾದಂಥ ಸಂಗತಿಯನ್ನು ನಮ್ಮ ಜೊತೆಗೆ ಹಂಚ್ಕೊತಾ ಇದ್ದಾರೆ. ಹೌದಾ? ಜೊತೆಗೆ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವಂತಹದ್ದು, ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆ. ಹೌದಾ? ನಾವು ಹಿಂದಿನಿಂದ ಬಂದಂತಹ ಒಂದು ರೂಢಿ ಸಂಪ್ರದಾಯಗಳು, ಆಚರಣೆಗಳನ್ನು ಅಥವಾ ಬಂದಿರುವಂಥ ಒಂದು ಸಂಸ್ಕೃತಿಯಲ್ಲಿರುವಂಥ ಮೌಲ್ಯವನ್ನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇಂದು ನಮಗೆ ಏನಿದೆ, ಅನಿವಾರ್ಯವಾಗಿ ಬಂದಿದೆ ಅನ್ನುವಂಥ ಸಂಗತಿಯನ್ನು ಆ ಒಂದು ನೀರು ಕೊಡದ ನಾಡಿನಲ್ಲಿರುವಂಥ ಒಂದು ನಾಡುಗಳಿಗೆ ಹೋಲಿಸಿಕೊಂಡು ಬಹಳ ಅದ್ಭುತವಾಗಿ ನಮಗೆ ನೇಮಿಚಂದ್ರ ಅವರು ಈ ಒಂದು ಅಂಕಣ ಬರಹದಲ್ಲಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದು ನಾವೊಂದು ಅನಿವಾರ್ಯತೆ ಹೇಗಿದೆ, ಪ್ರತಿಯೊಂದರಲ್ಲೂ ಕೂಡ ಲಾಭದ ಅಂಶಗಳನ್ನು ಹೇಗೆ ಮಾಡ್ತಾ ಇದ್ದಾನೆ ಮನುಷ್ಯತ್ವವನ್ನು ತೊರೆದು ಅನ್ನುವಂಥ ವಿಚಾರವನ್ನು ನಾವಿಂದು ಅಭ್ಯಾಸವನ್ನು ಮಾಡೋಣ. ಗದ್ಯಪಾಠ 2, ನೀರು ಕೊಡದ ನಾಡಿನಲ್ಲಿ ಪ್ರವೇಶ. ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ, ಬೆಳಕು, ನೀರು ಮತ್ತು ಆಹಾರಗಳಂತಹ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸ ಹೊರಟಿರುವುದು ಆತಂಕಕಾರಿ ವಿಷಯವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳು, ಮೂಲಭೂತ ಸೌಲಭ್ಯಗಳು ಅಥವಾ ಮೂಲಭೂತ ಸೌಕರ್ಯಗಳಾದಂಥ ಗಾಳಿ, ನೀರು, ಆಹಾರ, ಬೆಳಕು ಅನ್ನುವಂಥದ್ದಿತ್ತಲ್ವಾ, ಇದನ್ನ ಏನಾಗಿತ್ತು, ಉಚಿತವಾಗಿ ಸಿಗುವಂಥದ್ದನ್ನು ಮಾರಿಕೊಳ್ಳುವಂಥ ಪರಿಸ್ಥಿತಿ ಬಂದೈತೆ. ಯಾಕಂದ್ರೆ ಜಾಗತೀಕರಣದ ಒಂದು ವೇಷವನ್ನು ಹಾಕೊಂಡು ಪುಕ್ಕಟ್ಟೆಯಾಗಿ ಸಿಗುವಂಥವನ್ನ ನೀರನ್ನು ಅದನ್ನೇನು ಮಾಡ್ತಾ ಇದ್ದಾನೆ, ಈಗ ಬಿಸ್ಲರಿ ಅನ್ನುವಂಥ ಅರ್ಥವನ್ನು ಕೊಟ್ಟು, ಫಿಲ್ಟರ್ ನೀರು ಅನ್ನುವಂಥ ಒಂದು ಅರ್ಥವನ್ನು, ರೂಪವನ್ನು ಕೊಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀವಿ. ಪುಕ್ಕಟ್ಟೆಯಾಗಿ ಸಿಗುವಂಥ ಗಾಳಿನ ಏನು ಮಾಡ್ತಾ ಇದ್ದೀವಿ, ಇವತ್ತು ಎಸಿಯನ್ನು ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಹಾಗಾದರೆ ಮಾನವನು ತನ್ನ ಜಾಗತೀಕರಣದ ವೇಷವನ್ನು ಹಾಕಿಕೊಂಡು ಇವತ್ತೇನೆಲ್ಲ ಲಾಭವನ್ನು ಗಳಿಸಾಕತ್ತಾನ ಈ ಭೂಮಿ ಮೇಲೆ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗೆ ಈ ಅಂಶ ಇದನ್ನೆಲ್ಲರೂ ಕುತ್ಕೊಂಡು ಸುಮ್ಮನೆ ಹಾಗೆ ಮರೆಯುವ ಹಾಗೆ ಇಲ್ಲ, ಬಹಳ ಆತಂಕಕಾರಿಯಾಗೈತಿ. ಈ ವಿಷಯ ಏನಾಗೈತಿ, ಬಹಳ
ಆದಂಥ ಒಂದು ಅಂಶವಾಗೈತಿ. ಭಾರತೀಯರಾದ ನಾವು ಮಾನವತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ, ನೀರು ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ. ನೋಡ್ರಿ, ಯಾರು ಹಸಿದು ಬಂದವರವರಿಗೆ ಅನ್ನವನ್ನು ಕೊಡುವುದು, ಯಾರು ಬಾಯಾರಿ ಬಂದವರಿಗೆ ನೀರನ್ನು ಕೊಡುವಂಥದ್ದು ಇಡೀ ಜಗತ್ತೇ ಮೆಚ್ಚುವಂಥ ಒಂದು ಹೆಮ್ಮೆಯ ಸಂಸ್ಕೃತಿ ನಾಡು ಯಾವುದು? ನಮ್ಮ ಭಾರತ ನಾಡು. ಆ ಭಾರತದ ನಾಡಿನಲ್ಲಿ ಈ ವಿದೇಶದ ಗಾಳಿ ಬೀಸಿ ಲಾಭವನ್ನು ಹೇಗೆ ಬರ್ತಾ ಇದೆ, ಹೇಗೆ ಬೀಸ್ತಾ ಇದೆ, ಎಲ್ಲರೂ ಲಾಭವನ್ನು ಹೇಗೆ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದನ್ನು ಅಂಶವನ್ನು ಇಲ್ಲಿ ಬಹಳ ಸುಂದರವಾಗಿ ಲೇಖಕಿಯರು ಹೇಳ್ತಾ ಹೋಗ್ತಾರೆ. ನೋಡುವ ವಿದ್ಯಾರ್ಥಿಗಳೇ, ಪಾಠದ ಪ್ರವೇಶವನ್ನು ಮಾಡೋಣ. ನಾನಿಲ್ಲಿ ಮಾದರಿ ಓದನ್ನು ಓದ್ತೀನಿ, ನೀವು ಕೂಡ ಇದೇ ಥರನಾಗಿ ಓದಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಬಂದಿರುವಂಥ ಅಂಶಗಳನ್ನು ಗಮನಿಸ್ತಾ ಹೋಗಬೇಕು. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. ಭಾರತದಿಂದ ಆಚೆ ಹೊರಗೆ ಕಾಲಿಟ್ಟರೆ ನೀರು ಕೊಡದ ನಾಡುಗಳು ಎಂಬುದು ಇಲ್ಲಿಯವರೆಗಿನ ಎಲ್ಲ ಪ್ರವಾಸ ಅನುಭವಗಳಾಗಿವೆ. 2 ವಾರ ಕಳೆದಿದೆ, ಊರೂರು ಅಲೆದಿದ್ದಾಯಿತು, ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ, ಕುಡಿಯಲು ನೀರು ಸಿಗದು. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು. ಭಾರತವನ್ನು ಬಿಟ್ಟು ಆಚೆ ಏನಾದರೂ ನಾವು ಒಂಟಿಗೆ ಪ್ರಯಾಣವನ್ನು ಮಾಡಿದ್ವಿ, ಪ್ರವಾಸವನ್ನು ಏನಾದರೂ ಮಾಡಿದ್ವಿ ಅಂತಂದರೆ ನಾವು ಮನದಟ್ಟು ಮಾಡ್ಕೋಬೇಕು, ಎಲ್ಲವೂ ನೀರು ಕೊಡದ ನಾಡುಗಳು, ಎಲ್ಲವೂ ಏನು ನೀರು ಕೊಡದ ನಾಡುಗಳು ಅನ್ನೋದು ಇಲ್ಲಿಯವರೆಗೆ ನಾನು ಅನುಭವ. ಅವರು ಇಷ್ಟು ದಿವಸ ತಮ್ಮ ಸೇವೆಯಲ್ಲಿ ಮಾಡಿರುವಂಥ ಒಂದು ಪ್ರವಾಸದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ ಮಕ್ಕಳ. ಅವರು ಭಾರತವನ್ನು ಬಿಟ್ಟು ಆ ಕಡೆ ಕಾಲೇನಾದರೂ ಇಟ್ಟಿವಿ ಅಂದರೆ ಎಲ್ಲವೂ ನೀರು ಕೊಡದ ನಾಡುಗಳು. ಇವರು ವಿದೇಶದಲ್ಲಿ 2 ವಾರ ಕಳೆದಿದ್ದಾಯಿತು. ಎಷ್ಟು ವಾರ ಕಳೆದಿದ್ದಾಯಿತು? 2 ವಾರ ಕಳೆದಿದೆ. ಊರೂರು ಅಲೆದಿದ್ದಾಯಿತು. ಅವರು ಏನಪ್ಪ ಕಚೇರಿ ಸಂಬಂಧಿತ ಕೆಲಸಗಳಿಗೆ ಊರೂರು ಅಲೆದಿದ್ದಾಯಿತು. 2 ವಾರ ಕಳೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ, ದಿನವೂ ಅಸಾಧ್ಯವಾದಂಥ ಬಾಯಾರಿಕೆ. ನೀರು ನೀರು ನೀರು. ನೋಡ್ರಿ ಮಕ್ಕಳ, ಜೀವನದಲ್ಲಿ ಏನು ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀರಾದ್ರೂ ಬೇಕೇ ಬೇಕು ಅಲ್ವಾ? ಅನ್ನ ಇದ್ರೆ ಇರ್ಬೋದು, ಅನ್ನ ಇದ್ದಂಗೆ ಇರ್ಬೋದು, ಆದರೆ ನೀರು ಗಾಳಿ ಇದ್ದಂಗೆ ಮನುಷ್ಯನಿಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಏನು ಅಂತಂದ್ರೆ ನೀರು ಕುಡಿದು ಎಷ್ಟೋ ಜನ ಬದುಕಿದ್ದು ಉಂಟು. ಹಾಗಾದರೆ ಅಂತಹ ನೀರೇ ಇಲ್ಲ ಅಂದಾಗ ಎಷ್ಟು ಅಸಾಧ್ಯವಾದಂಥ ಬಾಯಕ್ಕೆ ನಮ್ಮ ಲೇಖಕರಿಗೆ ಆಗಿರಬಾರ್ದು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾದಂಥ ಅಂಶ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ, ಕುಡಿಯಲು ನೀರು ಸಿಗುವುದು. ಕೋಲಾಗಳು ಸಿಗ್ತವೆ, ಪೆಪ್ಸಿ, ಕೋಲಾಗಳು, ಆಮೇಲೆ ಎಲ್ಲ ಜ್ಯೂಸ್ಗಳು ಸಿಗ್ತವೆ, ಬಿಯರ್ಗಳು ಸಿಗ್ತವೆ, ವೈನ್ಗಳು ಸಿಗ್ತವೆ, ಮಾದಕ ದ್ರವ್ಯಗಳು, ಮದ್ಯಪಾನೀಯಗಳು ಎಲ್ಲವೂ ಸಿಗ್ತವೆ. ಆದ್ರೆ ಕುಡಿಲಿಕ್ಕೆ ನೀರು ಮಾತ್ರ ಸಿಗದು ಅನ್ನುವಂಥ ವಿಚಾರವನ್ನು ಭಾಳ ಚಂದ ಹೇಳ್ತಾರೆ. ಇಲ್ಲಿ ಯುರೋಪ್ನಲ್ಲಾಗಲಿ ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟಿಯಾಗಿ ನಿಮಗೆ ಖಂಡಿತ ಸಿಗದು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಲೇಖಕರು ಅಂತಂದರೆ, ಇಲ್ಲಿ ಯುರೋಪ್ನಲ್ಲಾಗಲಿ ಅಲ್ಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವೇ ಇಲ್ಲ. ಅಮೆರಿಕ ದೇಶದಲ್ಲಾಗಲಿ ಯುರೋಪ್ ಕಂಟ್ರಿಗಳ ದೇಶದಲ್ಲಾಗಲಿ ನೀರನ್ನು ಕೊಡುವ ಸಂಪ್ರದಾಯ ಇಲ್ಲವೇ ಇಲ್ಲ. ಹಿಂದಿತ್ತ ಏನೋ ಗೊತ್ತಿಲ್ಲ, ಈಗಂತೂ ನೀರು ಕೊಡುವಂಥ ಪರಿಪಾಠ ಇಲ್ಲವೇ ಇಲ್ಲ. ನೋಡ್ರಿ ವಿದ್ಯಾರ್ಥಿಗಳೇ, ನಾವು ಮನೆಗೆ ಬಂದಂಥ ಅತಿಥಿಗಳಿಗೆ ಫಸ್ಟ್ ಕೊಡುವುದೇನು? ನೀರೇ ಅಲ್ವಾ? ಕೈಕಾಲು ಮುಖ ತೊಳ್ಕೊಂಬರ್ರಿ, ಒಳಗೆ ಕುಂದಿರ್ರಿ. ಅವ್ರು ನೋಡ್ರಿ, ನಿರೀಕ್ಷಿತ ಅತಿಥಿಗಳು ಅನಿರೀಕ್ಷಿತ ಅತಿಥಿಗಳು ಅಂತ ಇರ್ತಾರೆ. ನಿರೀಕ್ಷಿತನೇ ಇರಲಿ ಅನಿರೀಕ್ಷಿತನೇ ಇರಲಿ, ಯಾವುದೇ ಅತಿಥಿಗಳು ಮನೆಗೆ ಬಂದಾಗ ನಾವು ಮಾಡುವಂಥದ್ದೇನು ಅಂತಂದ್ರೆ ಮೊದಲು ನೀರು ಕೊಡದೆ ಅವರು ಕೈಕಾಲು ಮುಖ ತೊಳ್ಕೊಳಕ್ಕೆ ನೀರು ಕೊಟ್ಟು ಒಳಗೆ ಬಂದು ಮಂಚದ ಮೇಲೆ ಸೋಫಾದ ಮೇಲೆ ಯಾವುದೂ ಇರಲಿಲ್ಲ ಅಂದ್ರೆ ಒಂದು ಜಾಡಿನೋ ಒಂದು ಚಾಪಿನೋ ಹಾಸಿ ಕೆಳಗೆ ಕುಂದ್ರಿಸಿ ಆಮೇಲೆ ಅವ್ರಿಗೇನು ಕೊಡ್ತೀವಿ ಅಂತಂದ್ರೆ ನೀರನ್ನು ಕೊಡ್ತೀವಿ ಕುಡಲಿಕ್ಕೆ. ಈ ಕಡೆ ಹೋಗ್ಬಿಟ್ರೆ ಸಿರಿಸಿ, ಬನವಾಸಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಹೋಗ್ಬಿಟ್ರೆ ಒಂದು ಸ್ಪೂನ್ ಸಕ್ಕರೆನ ತಂದು ಕೊಟ್ಟು, ಒಂದು ಬಟ್ಲಲ್ಲಿ ಸಕ್ಕರೆನೂ ತಂದು ಕೊಟ್ಟು, ಜೊತೆಗೆ ಒಂದು ಗ್ಲಾಸ್ ನೀರು ತಂದು ಕೊಡುವುದು ಅಭ್ಯಾಸ ಉಂಟು. ಯಾಕಂದ್ರೆ ದೂರದಿಂದ ಬಳಲಿ ಬಂದಿದ್ದಾರೆ, ಆಯಾಸವಾಗಿದೆ, ಆಯಾಸವನ್ನು ನೀಗಿಸಿಕೊಳ್ಳಲಿಕ್ಕೆ ದೇಹದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಗಲಿಕ್ಕೆ ಸಿಹಿಯನ್ನು ಕೊಟ್ಟು ಆಮೇಲೆ ನೀರು ಕುಡಿಸುವಂಥ ಅಭ್ಯಾಸ ಉಂಟು ಅಲ್ವಾ? ನಮ್ಮದು ಇಂತಹ ಒಂದು ಹೆಮ್ಮೆಯ ನಾಡು, ನಮ್ಮದು ಇಂಥದ್ದೊಂದು ಬಹುಸಂಸ್ಕೃತಿಯ ನಾಡು ಅಲ್ವಾ? ಅಂಥದ್ರಲ್ಲಿ ಅವರು 2 ವಾರ ಅಲ್ಲದಾಯಿತು. ಅಸಾಧ್ಯವಾದಂಥ ಬಾಯಾರಿಕೆ. ಕೋಲಾಗಳಿವೆ, ಬಿಯರ್ಗಳಿವೆ, ಫ್ರೆಂಚ್ಗಳಿವೆ, ಎಲ್ಲ ವೈನ್ಗಳಿದೆ, ಆದರೆ ಕುಡಿಲಿಕ್ಕೆ ನೀರೇ ಇಲ್ಲ. ಅಂತಹ ಒಂದು ಏನಪ್ಪ ಅಂದರೆ ಶೋಚನೀಯ ಪರಿಸ್ಥಿತಿ ಅಥವಾ ಒಂಥರ ದುಃಖದ ವಿಷಯನೂ ಅಂತ ಹೇಳ್ಬೋದು. ಎಲ್ಲ ಸಿಗುತ್ತೆ, ನೀರೇ ಇಲ್ಲ ಅಂದಾಗ ಹೆಂಗೆ ಬದುಕಬೇಕು ಮನುಷ್ಯ ಅನ್ನುವಂಥ ವಿಚಾರವನ್ನು ನೋಡೋಣ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟೆಯಾಗಿ ನಿಮಗೆ ಖಂಡಿತ ಸಿಗುದು. ಎಲ್ಲಿ ಬೇಕಂದಲ್ಲಿ ನಿಮಗೆ ನೀರು
ಪುಕ್ಕಟ್ಟೆ ಅಂತೂ ಫ್ರೀಯಾಗಿ ಅಂತ ನೀರು ಸಿಗುವುದೇ ಇಲ್ಲ. ಹೌದಾ? ನಮ್ಮಲ್ಲಿ ಅಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಇವು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ನೋಡ್ರಿ, ನಮ್ದು ಎಲ್ಲಿ ಹೋಗ್ತೀವಲ್ಲಿ ನೀರೇ ನೀರು. ಬಸ್ ಸ್ಟಾಪ್ನಾಗ ನೀರು ಇರ್ತೈತಿ, ರೈಲ್ವೆ ಸ್ಟೇಷನ್ದಾಗ ಇರ್ತೈತಿ, ವಿಮಾನ ನಿಲ್ದಾಣದಾಗ ಇರ್ತೈತಿ, ಸಿನಿಮಾ ಟಾಕೀಸಿಗೆ ಹೋದಿರ್ತೈತಿ, ಆಸ್ಪತ್ರೆಗೆ ಹೋದಿರ್ತೈತಿ, ನೀವೆಲ್ಲಿ ಮಾಲ್ಗಳಿಗೆ ಹೋದಿರ್ತೈತಿ. ಎಲ್ಲಂದ್ರಲ್ಲಿ ನಮಗೆ ಪುಕ್ಕಟ್ಟೆಯಾಗಿ ಕುಡಿಲಿಕ್ಕೆ ಏನು ಸಿಗ್ತೈತಿ? ನೀರು ಸಿಗ್ತೈತಿ ಅಲ್ವಾ? ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಒಳಹೊಕ್ಕು ನೀರು ಮಾತ್ರ ಕುಡಿದು ಬರಬಹುದಾದ ಸವಲತ್ತು ಇದ್ದಿರಲಿಲ್ಲ. ಅಕಸ್ಮಾತ್ ಏನಾದರೂ ಬಾಯಿ ಆರೈತಿ ಅಂತಂದಾಗ ಹೋಟೆಲ್ ಒಂದಕ್ಕೆ ಹೋಗಿ ಬರೀ ನೀರು ಕುಡಿದು ವಾಪಸ್ ಬರ್ತೀನಿ ಅನ್ನುವಂಥ ಸವಲತ್ತು ಅಮೇರಿಕದಲ್ಲಾಗಲಿ ಯುರೋಪ್ನಲ್ಲಾಗಲಿ ಇಲ್ಲವೇ ಇಲ್ಲ. ಮನೆಯವರೆಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗೆ ಇನ್ನೂ ನೆನಪಿದೆ. ಮನೆಯ ಹೊರಗೆ ಸಣ್ಣದೊಂದು ತೊಟ್ಟಿಯನ್ನು ಕಟ್ಟಿ ಅಲ್ಲಿ ದನ ಕರುಗಳು ನೀರು ಕುಡಿದು ಹೋಗ್ಲಿ, ಪಕ್ಷಿಗಳು ನೀರು ಕುಡಿದು ಹೋಗ್ಲಿ ಏನಂತ ಅದನ್ನೇನು ತೊಟ್ಟಿ ಕಟ್ಟಿ ಈಗಲೂ ನೀರು ಬಿಡುವಂಥದ್ದು ಈಗಲೂ ಕೂಡ ಇದೆ. ಸಾರ್ವಜನಿಕ ಏನಪ್ಪ ಅಂದ್ರೆ ಕುಡಿಯುವ ನೀರು ಅನ್ನುವಂಥದ್ದಾಗಲಿ, ನೀರಿನ ಟ್ಯಾಂಕ್ಗಳಾಗಲಿ, ಬೋರ್ವೆಲ್ಗಳಾಗಲಿ ಅಥವಾ ನೀರಿನ ತೊಟ್ಟಿಗಳನ್ನು ಕಟ್ಟಿ ಆ ತೊಟ್ಟಿಯಲ್ಲಿ ನೀರು ಇರಿಸಿ ದಾರಿ ಹೋಗುವಂಥ ಪ್ರಾಣಿಗಳು, ಪಕ್ಷಿಗಳು ನೀರು ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಈಗಲೂ ಕೂಡ ಹಳ್ಳಿಗಳಲ್ಲಿ ಈ ವ್ಯವಸ್ಥೆ ಇದೆ ಅಲ್ವಾ? ಇದು ಕೂಡ ಇವರಿಗೆ ಬಾಲ್ಯದ ದಿನಗಳನ್ನು ನೆನಪಿಸ್ಕೊತಾ ಇದ್ದಾರೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ. ಇವರು ಬೆಂಗಳೂರಿನಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ವಿದೇಶಕ್ಕೆ ಇವರು ಹಾರಿದ್ರಂತೆ. ದಿಲ್ಲಿಯಲ್ಲೋ ತೆಗೆ ಬಿಸಿಲು. ಇವ್ರು ಮೊದಲು ಬಂದಿದ್ದು ಎಲ್ಲಿಗೆ? ಫಸ್ಟು ಬೆಂಗಳೂರಿನಿಂದ ದಿಲ್ಲಿಯಲ್ಲಿ ಏನಿತ್ತು ಅಲ್ಲಿ ವಾತಾವರಣ ಹೇಳ್ತಾರೆ, ದಿಲ್ಲಿಯಲ್ಲಿ ದಗದಗೆ ಅನ್ನುವಂಥ ಒಂದು ಬಿಸಿಲು. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಡುತ್ತಿದ್ದರು. ಯಾರೋ ಪುಣ್ಯಾತ್ಮರು ಏನು ಮಾಡಿದ್ರು, ಅಲ್ಲಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ನೀರನ್ನು ತುಂಬಿಟ್ಟಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ಪುಣ್ಯಾತ್ಮರು ಇನ್ನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅದಾರೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಎಷ್ಟೊಂದು ಮಳೆ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಬೇಕು. ಏನು ಅಂದರೆ ದೆಹಲಿಯಲ್ಲಿ ಹೇಳ್ತಾರೆ, ಈ ಗುರುದ್ವಾರಗಳ ಬಳಿ, ರೈಲ್ವೆ ನಿಲ್ದಾಣಗಳ ಬಳಿ, ಬಸ್ ನಿಲ್ದಾಣಗಳ ಬಳಿ ನಿಂತಹ ಬಸ್ಸುಗಳಿಗೆ, ವಾಹನಗಳಿಗೆ, ದಾರಿ ಹೋಗರಿಗೆಲ್ಲ ನೀರನ್ನು ತುಂಬಿ ಕೊಡುವಂಥ ಒಂದು ಪರಿಪಾಠ ಇನ್ನೂ ಕೂಡ ಏನಿದೆ ಅಂದರೆ ದೆಹಲಿಯಲ್ಲಿ ಇದೆ ಅನ್ನುವಂಥ ವಿಚಾರವನ್ನು ಬಹಳ ಚೆಂದಾಗಿ ಹೇಳ್ತಾರೆ. ನೋಡ್ರಿ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ತಾವೇ, ಅವ್ರಿಗೆ ಯಾರನ್ನೂ ನೇಮಿಸಿಲ್ಲ, ಅವ್ರಿಗೆ ಏನಂತಿಲ್ಲ, ಇದೊಂದು ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡು ಸ್ವಯಂ ಸೇವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ದಾರಿ ಹೋಗೋರಿಗೆ, ಬಸ್ ಪ್ರಯಾಣಿಕರಿಗೆ, ರೈಲ್ವೆ ಪ್ರಯಾಣಿಕರಿಗೆ ಎಲ್ಲರಿಗೂ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಗುರುದ್ವಾರದ ಬಳಿ ಆಗಲಿ, ಮಂದಿರಗಳ ಬಳಿ ಆಗಲಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರಂತೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ. ಇವರ ಮನೆಯಲ್ಲಿದ್ದಂದ್ರೆ ನವದೆಹಲಿಯಲ್ಲಿ ರೋಹ್ತಕ್ ರಸ್ತೆಯಲ್ಲಿ ಇರುವಂಥ ಮನೆಗೆ ಇವರು ಏನು ಮಾಡಿದ್ರು, ಪ್ರವೇಶವನ್ನು ಮಾಡಿದ್ರು. ಕಾಲಿಡ್ತಿದ್ದಂಗೆ ಬೇಟಾ ತಾಯಾಜಿ ಆಯೇ ಹೈ ತಂಡಾ ಪಾನಿ ಪಿಲಾವೋ ನನ್ನ ಮೈದುನ ಮಗನಿಗೆ ಅತ್ತಿಗೆ ಕೂಗಿ ಹೇಳಿದಳು. ನೋಡ್ರಿ, ಇವರು ಅತ್ತಿಗೆ ಹೇಳಿದಂಥ ಮೈದುನ ಮಗನಿಗೆ ಏನಂತ ಹೇಳಿದ್ರು ಅಂದ್ರೆ, ಬೇಟಾ ಮಗುವೆ, ತಾಯಾಜಿ ಆಯೇ ಹೈ, ಅಮ್ಮ ಬಂದಿದ್ದಾರೆ, ತಂಡಾ ಪಾನಿ ಪಿಲಾವು, ಕುಡಿಲಿಕ್ಕೆ ತನ್ನದಾಗಿರುವಂಥ ನೀರನ್ನು ತೆಗೆದುಕೊಂಡು ಬಾ ಅಂತ ಮೊಮ್ಮಗನಿಗೆ ಅಜ್ಜಿ ಹೇಳಿ ಅಂತ ನಮ್ಮ ಮೈದುನ ಮಗನಿಗೆ ಹೇಳಿ ನೀರನ್ನು ತರಿಸಿದ್ರು. ಪುಟ್ಟ ಮಗ ತಕ್ಷಣ ತನ್ನನೇ ನೀರು ತಂದು ಕೈಗಿಟ್ಟ. ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು. ಮನೆಗೆ ಬಂದವರಿಗಿಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಇವ್ರಿಗೇನಾಯ್ತಂದ್ರೆ ಧೂಳಿನಲ್ಲಿ ಬಂದಿರಲ್ಲ, ದಿಲ್ಲಿಯ ಧೂಳಿನಲ್ಲಿ ಬಂದಂಥ ಇವರಿಗೆ ತಕ್ಷಣ ತಂದು ಕೈಯಾಗಿಟ್ಟದ್ದು ಏನಂದ್ರೆ ತನ್ನನೇ ನೀರನ್ನು ತಂದ ಹೊರಗಿಟ್ನಲ್ವ, ಅದೇನೆಲ್ಲ ಮರೆಯಾಗಿ ಹೋಗ್ಬಿಡ್ತು. ತಾವು ಬಂದಂಥ ಪ್ರಯಾಣ ಆಗಿರ್ಬೋದು, ಧೂಳಿನ ವಾತಾವರಣ ಆಗಿರ್ಬೋದು, ಎಲ್ಲವೂ ಮರೆತು ಕೈಯಾಗಿಂತ ನೀರು ಆ ಒಂದೆಲ್ಲವನ್ನ ಮರೆಸಿಬಿಡ್ತು. ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವಂಥ ಸಂಪ್ರದಾಯ ನಮ್ಮ ಭಾರತೀಯರ ಸಂಪ್ರದಾಯ. ನೋಡ್ರಿ, ಮನೆಗೆ ಬಂದವರಿಗಿಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಡಾಬಾ ಆಗಲಿ, ದರ್ಶನಿ ಆಗಲಿ, ಪಂಚತಾರಾ ಹೋಟೆಲೇ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ನಮ್ಮ ಕಡೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೊಡ್ಡ ಹೋಟೆಲೇ ಆಗಿರಲಿ, ಸಣ್ಣ ಹೋಟೆಲ್ಗಳಾಗಲಿ, ಪುಟ್ಟ ಹೋಟೆಲ್ಗಳಾಗಿರಲಿ, ಫಸ್ಟು ಹೋದ ತಕ್ಷಣ ನಮಗೇನು ಕೊಡ್ತಾರೆ ಅಂದರೆ ಟೇಬಲ್ ಮೇಲೆ ಅಥವಾ ಮೇಜ್ ಮೇಲೆ ಬಂದು ಕುಂದ್ರದು ಯಾವುದು ಅಂದ್ರೆ ಪುಕ್ಕಟ್ಟೆಯಾಗಿ ಸಿಗುವಂಥ ಒಂದು ನೀರು ಅಲ್ವಾ, ಪುಕ್ಕಟ್ಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅರಿಯುತ್ತಿದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂತದ್ದು ಮನೆಗೆ ಬಂದವರಿಗೆ ಮೊದಲು ಏನು ನೀರು ಕೊಡುವಂಥ ಒಂದು
ಸಂಪ್ರದಾಯ. ಹಸಿದು ಬಂದವರಿಗೆ ಅನ್ನವನ್ನ, ಬಳಲಿ ಬಂದವರಿಗೆ ನೀರನ್ನು ಕೊಡುವಂಥ ಸಂಪ್ರದಾಯ ನಮ್ಮ ಭಾರತೀಯ ಸಂಪ್ರದಾಯ. ಆದರೆ ಈಗ ನಮ್ಮ ಲೇಖಕಿಯರು ಎಲ್ಲಿದ್ದಾರೆ ಅಂದರೆ ನೀರು ಕೊಡದಂಥ ನಾಡಿನಲ್ಲಿ ಅಲೆದಾಡ್ತಾ ಇದ್ದಾರೆ, ಸುತ್ತಾಡ್ತಾ ಇದ್ದಾರೆ. 2 ವಾರ ಕಳೆದಿದೆ, ಅಸಾಧ್ಯವಾದ ಬಾಯಾರಿಕೆ ಆಗ್ತಾ ಇದೆ. ಆದರೂ ಕೂಡ ಕುಡಿಲಿಕ್ಕೆ ಏನು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಎಂಥ ವಿಪರ್ಯಾಸದ ಸಂಗತಿ ಅಲ್ವಾ? ಏನಪ್ಪ ಅಂದ್ರೆ ಸಹಜದತ್ತವಾಗಿ ಸಿಗುವಂಥ, ನೈಸರ್ಗಿಕವಾಗಿ ದೊರೆಯುವಂತಹ ಈ ಒಂದು ನೀರನ್ನು ಕುಡಿಲಿಕ್ಕೆ ಕೊಡಲ್ಲ ಅಂದರೆ ಅದೆಂತಹ ನಾಡು ಅದಾಗಿರಬಹುದು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೋಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ಏನು ಇರಲಿಲ್ಲ ಅಂದರೂ ಇರ್ಬೋದು, ನೀರು ಇಲ್ದಂಗೆ ಯಾವ ವ್ಯಕ್ತಿನೂ ಜೀವಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲ. ನೋಡ್ರಿ, ಒಂದು ಗಿಡವನ್ನು ಹಚ್ಚಿರ್ತೀವಿ, ಒಂದು ಸಸಿಯನ್ನು ಹಚ್ಚಿರ್ತೀವಿ, ಒಂದು ಮರವನ್ನು ನೆಟ್ಟಿರ್ತೀವಿ. ಅದಕ್ಕೆ ಸತತವಾಗಿ ನೀರು, ಮಣ್ಣು, ಗೊಬ್ಬರ ಇವನ್ನೆಲ್ಲ ಹಾಕ್ತಾ ಇದ್ರೆ ಅದು ಏನಾಗ್ತೈತಿ ಕೂಡ ಬೆಳೆದು ಹೆಮ್ಮರವಾಗ್ತೈತಿ. ಆದ್ರೆ ಅದಕ್ಕೆ ನೀರೇನ ಹಾಕಲಿಲ್ಲ, ಬರೀ ಹಚ್ಚಿಬಿಟ್ಟಿವಿ ಅಂದ್ರೆ ಏನಾಗ್ತೈತಿ ಅಂತಂದ್ರೆ ಅದು ಬತ್ತಿ ಹೋಗುವಂಥ ಒಂದು ಸಾಧ್ಯತೆ ಇರ್ತೈತಿ. ಹಾಗೇನೆ ಮನುಷ್ಯನ ಒಂದು ಜೀವ ರಸ ತುಂಬಿಕೊಂಡು ಚೈತನ್ಯವಾಗಿರಬೇಕು ಅಂತಂದ್ರೆ ಸಕಾಲಕ್ಕೆ ನೀರು ಬೇಕೇ ಬೇಕು. ನೀರೇ ಇರಲಿಲ್ಲ ಅಂದರೆ ಹೇಗೆ ಅವನು ಬದುಕೋದು ಅಲ್ವಾ? ಹಾಗಾಗಿ ಹೇಳ್ತಾರೆ ನೋಡ್ರಿ, ನೀರು ಕೊಡೋದು ನಾಡಿನಲ್ಲಿ ನನ್ನ ಪಯಣ ನಡೆದಿದೆ. ನೀರು ಕೊಡುವಂಥ ನಾಡಿನಲ್ಲಿ ಈ ಒಂದು ಲೇಖಕಿಯರ ಪಯಣ ನಡೆದಿದ್ದರಿಂದ ಆ ಒಂದು ದೇಶದ ಸಂಸ್ಕೃತಿಯನ್ನು ನಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ. ಮ್ಯಾಕ್ಡೊನಾಲ್ಡ್ಗಳಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರಾಗಳಿಗೆ ಹೋಗಿ ನೀರು ಇಡುವ ಅಥವಾ ನೀರು ಕೊಡುವ ಸಂಪ್ರದಾಯವೇ ಇರಲಿಲ್ಲ. ದೊಡ್ಡ ಹೋಟೆಲ್ಗಳಿಗೆ ಹೋಗ್ರಿ, ಸಣ್ಣ ಫಾಸ್ಟ್ ಫುಡ್ ಜಾಯಿಂಟ್ಸ್ಗಳಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ ನೀವು, ಅವರು ತಂದ ನೀರು ಕೊಡುವ, ಟೇಬಲ್ ಮೇಲೆ ನೀರು ಇಡುವಂಥ ಸಂಪ್ರದಾಯ ಇಲ್ಲವೇ ಇಲ್ಲ. ಯಾಕೆ ಹಿಂಗಿರ್ಬೋದು? ಇದ್ರ ಹಿನ್ನೆಲೆ ಏನಿರ್ಬೋದು? ಯಾಕೆ ನೀರು ಪೊಕಟೆ ಆದರೂ ಕೊಟ್ಟರು ಕೂಡ ಸಿಕ್ಕರೂ ಕೂಡ ಅದ್ಯಾಕೆ ಕುಡಿಲಿಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ನೋಡುವ. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಅಯ್ಯೋ ದೇವ್ರೆ, ಎಂಥ ಸ್ಥಿತಿ ಅಂತೀವಿ. ಹೋಟೆಲ್ಗಳಿಗೆ ಹೋಗ್ಬಿಟ್ರೆ ಇದರಿಂದ ಊಟ ಆರಂಭ, ವೈನ್, ಬಿಯರ್ ಅಥವಾ ಕೋಲಾಗಳಿಂದಲೇ ಊಟ ಏನು ಆರಂಭವಾಗುತ್ತಂತೆ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚೇ ಆಗಲಿ, ಬರ್ಗರೇ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ನೋಡ್ರಿ, ನೀವು ದೊಡ್ಡ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ನೀವೇನೇ ಹೇಳ್ರಿ, ಸ್ಯಾಂಡ್ವಿಚೇ ಹೇಳ್ರಿ, ಬರ್ಗರೇ ಹೇಳ್ರಿ, ಫ್ರೆಂಚ್ ಫ್ರೈಸೇ ಹೇಳ್ರಿ, ಏನೇ ಇರಲಿ, ನಮಗಲ್ಲಿ ಅದ್ರ ಜೊತೆಗೆ ಬರೋದು ಯಾವುದು ಅಂತಂದ್ರೆ ದೊಡ್ಡ ಬಾಟ್ಲಿಯಲ್ಲಿ ಸಿಗುವಂಥ ಕೋಲಾಗಳು. ಹಾಗಾದರೆ ನಾವು ತಿನ್ನುವಂಥ ಆಹಾರವನ್ನು ನೀರಿನ ಜೊತೆಗೆ ಸೇವಿಸಿದಲ್ಲಿ ಎದ್ರ ಜೊತೆ ಸೇವಿಸಬೇಕು? ಕೋಲಾ, ಪೆಪ್ಸಿ, ಬಿಯರ್, ವೈನ್ನೊಂದಿಗೆ, ಮಾದಕ ದ್ರವ್ಯ, ಮದ್ಯ ದ್ರವ್ಯಗಳೊಂದಿಗೆ ನಾವೇನು ಮಾಡಬೇಕಾಗ್ತೈತಿ ಅಂದ್ರೆ ಅವುಗಳನ್ನು ಸೇವಿಸುವಂತಹದ್ದು ಅನ್ನುವಂಥ ವಿಚಾರವನ್ನು ಭಾಳ ಹೇಳ್ತಾರೆ. ಇದು ಅಪಾಯಕಾರಿ, ದೇಹಕ್ಕೆ ನಮ್ಮ ಇದಕ್ಕೆ ಏನಪ್ಪ ಅಂದ್ರೆ ಜೀರ್ಣಾಂಗ ಇರೋಕ್ಕೆ ಅಪಾಯಕಾರಿ ಆದರೂ ಕೂಡ ಇದನ್ನೇ ನೀರಿಗಿಂತ ಇದನ್ನೇ ಜಾಸ್ತಿ ಅಗ್ಗವಾಗಿ ಬಳಸ್ತಾರಂತಂದ್ರೆ ಇದರಿಂದ ಏನಾದರೂ ಒಂದು ಉದ್ದೇಶ ಇರಬೇಕಲ್ವ ಮಕ್ಕಳ? ಚಿಂತನೆ ಮಾಡಲೇಬೇಕಾದಂಥ ಅಂಶ. ಪುಕ್ಕಟೆಯಾಗುವಂಥ ಸಿಗುವಂಥ ವಸ್ತುವನ್ನು ಬಿಟ್ಟು ಇವರು ಮಾದಕ ವಸ್ತುವನ್ನು ಸೇರಿಸಿದ ಕುಡಿಯುವಂಥ ಅಥವಾ ರಾಸಾಯನಿಕ ವಸ್ತುಗಳನ್ನು ಸೇರಿಸಿದ ಕುಡಿಯುವಂಥ ಈ ಒಂದು ತಂಪು ಪಾನೀಯಗಳಾಗಿರ್ಬೋದು, ಕೋಲಾಗಳೇ ಆಗಿರ್ಬೋದು, ಏನಪ್ಪ ಅಂದರೆ ಬಿಯರ್ ಮತ್ತು ವೈನ್ಗಳೇ ಆಗಿರ್ಬೋದು, ಇವುಗಳಿಗೆ ಯಾಕೆ ಇಷ್ಟೊಂದು ಅವರು ಜನ ಹಚ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಮುಂದೆ ನೋಡುವ. ಮಧ್ಯಾಹ್ನ ಊಟದ ಸಮಯ. ಮಧ್ಯಾಹ್ನ ಏನಾಗಿದೆ ಅಂದ್ರೆ ಊಟದ ಸಮಯ. ಹೀಗೆ ವಿದೇಶದಲ್ಲಿ ನಮ್ಮ ಲೇಖಕಿಯರು ಅಳದಾಡಿರ್ಬೇಕಾದಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತು ಊಟದ ಸಮಯ. ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು. ನಮಗೆ ನೀರು ಬೇಕು ಅಂತ ಬಡಬಡಿಸುವಾಗ ಅದನ್ನೇ ಕುರಿತು ಧ್ಯಾನವನ್ನು ಮಾಡುವಾಗ ಸಣ್ಣ ಬಾಟಲಿಯಲ್ಲಿ ಏನು ಬರ್ತಿತ್ತು? ನೀರು ಬರ್ತಿತ್ತು. ಕುಡಿದು ನೋಡಿದರೆ ಅದು ಬರೀ ಸೋಡಾ. ಅಯ್ಯೋ ಆ ಕುಡಿದು ನೋಡಿಬಿಟ್ರೆ ಅದು ಏನು ಬರೀ ಸೋಡಾ. ಹೌದಾ? ನೋಡ್ರಿ, ಸೋಡಾ ಅಲ್ಲ ವಾಟರ್ ಎನ್ನುತ್ತಿದ್ದೆ. ಅಯ್ಯೋ ಇದು ಸೋಡಾ ಐತಿ, ಬೇಡ ನನಗೆ ವಾಟರ್ ಬೇಕು ಅನ್ನುತ್ತಿದ್ದೆ. ಇದು ನೀರೇ, ಸ್ಪಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ರು. ಇದು ಕೂಡ ನೀರೇ. ಇದಕ್ಕೆ ಸ್ವಲ್ಪ ಏನಾಗೈತಿ ಅಂತಂದರೆ ಸ್ಪಾರ್ಕ್ಲಿಂಗ್ ವಾಟರ್ ಅಂತಂದರೆ ಇದನ್ನ ಇದನ್ನ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಸೋಡಾವನ್ನು ಹಾಕಿ ಸಂಸ್ಕರಿಸಿದಂಥ ಒಂದು ನೀರು ಅಥವಾ ಪರಿವರ್ತಿಸಿದಂಥ ನೀರು ಅಂತ ಹೇಳ್ತಿದ್ರಂತೆ. ಅಪ್ಪ ಮಹನೀಯರೇ, ನನಗೆ ಹೊಳೆಯುವ ನೀರು ಬೇಡ, ಇದು ಹೊಳೆದಿತ್ತಲ್ವಾ, ಅದರಲ್ಲಿ ಏನು ಹಾಕಿಬಿಟ್ಟಿದ್ರು? ಈಗ ನೀರಿಗೆ ಸೋಡಾನ ಹಾಕಿ, ಲೆಮನ್ ಹಾಕಿ ಅದನ್ನ ಹೊಳೆಯುವ ಹಾಗೆ ಮಾಡಿದ್ರಲ್ವಾ, ಸ್ಪಾರ್ಕ್ಲಿಂಗ್ ವಾಟರ್ ಮಾಡಿದ್ರಲ್ವಾ. ಹೊಳೆಯುವ ನೀರು ಬೇಡ, ನನಗೆ ಸಾದಾ ನೀರು ಬೇಕು ಅಂತ ಹೇಳ್ತಿದ್ರಂತೆ. ನನಗೆ ಹೊಳೆಯುವ ನೀರು ಬೇಡ, ಸಾದಾ ನೀರು ಕೊಡಿ ಎಂದು ಪುಟ್ಟ ಬಾಟಲಿ ತರಿಸಿದರು. ಸ್ಟಲ್ ವಾಟರ್ ಹೊಸ ಪದ ಪುಂಜವನ್ನು ಕಲಿತೆ. ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ.
ನೋಡ್ರಿ, ಈಗ ಸ್ಪಾರ್ಕಿಂಗ್ ವಾಟರ್ ಹೊಳೆಯುವ ನೀರು ಬೇಡ ನಮಗೆ, ಸಾದಾ ನೀರು ಕೊಡು ಅಂತಂದರೆ ಸಾದಾ ನೀರು ಸಣ್ಣ ಬಾಟ್ಲಿಯಲ್ಲಿ ಬರ್ತಿತ್ತಂತೆ. ಅದಕ್ಕೆ ಏನು ಹೊಸ ಹೆಸರು ಇಟ್ಟಿದ್ರು ಅಂದ್ರೆ ಸ್ಟಲ್ ವಾಟರ್ ಅನ್ನುವಂಥ ಹೆಸರನ್ನ ಇಟ್ಟಿದ್ರಂತೆ. ಸ್ಟಲ್ ಅದರಲ್ಲೂ ಕೂಡ ಹೊಸ ಪದಪಂಚವನ್ನು ಕಲ್ಪಿಕೊಡೋದ್ರಲ್ಲಿ ಏನಿತ್ತು ಅಂದ್ರೆ ಅಲ್ಪ ಮಟ್ಟದ ಸೋಡಾ ಇತ್ತು. ಹಾಗಾದರೆ ಅಲ್ಲಿ ನೀರು ಪುಕ್ಕಟೆಯಾಗಿ ಸಿಗುವುದಿಲ್ಲ. ಶುದ್ಧವಾದಂತಹ ಏನನ್ನೂ ಬೆರೆಸದೇ ಇರುವಂಥ ನೀರು ಏನು ಸಿಗುವುದಿಲ್ಲ ಅಂತಂದರೆ ವಿದೇಶದಲ್ಲಿ ಸಿಗುವುದಿಲ್ಲ ಅಂತ ನಮಗೇನಾಯ್ತು, ಈಗ ಮನದಟ್ಟಾಯಿತು. ಇವರಿಗೆ ಇವು ಯಾವುದನ್ನು ಕುಡಿದೇ ಇರುವಂಥ ಅಭ್ಯಾಸ ಇಲ್ಲದೆ ಇರೋರಿಗೆ ನೀರು 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 ಅಂತ ಬಡಬಡಿಸಿದರೆ ನೀರು ಬಂದು ಕೊಡ್ತಾರೆ ಸಣ್ಣ ಬಾಟ್ಲಿಯಲ್ಲಿ, ಅಥವಾ ಔಷಧ ಕೊಟ್ಟಂಗೆ. ಅದರಲ್ಲಿ ಏನೈತಿ ಸ್ಪಾರ್ಕಿಂಗ್ ವಾಟರ್ ಅಂದ್ರೆ ಹೊಳೆಯುವ ನೀರು ಕೊಟ್ಟರು. ಇದು ಬೇಡಪ್ಪ ಹೊಳೆಯುವ ನೀರಿಲ್ಲ ಅಂತ ತಿರುಗಿಸಿ ಕಳಿಸಿದರೆ ಮತ್ತೇನು ಬಂತು ಅಂತಂದರೆ ಸ್ಟಲ್ ವಾಟರ್ ಅನ್ನೋ ಹೊಸ ಪದಪುಂಜವನ್ನೇನೋ ಹೇಳಿಕೊಟ್ರು, ಹೊಸ ಅರ್ಥವನ್ನು. ಸ್ಟಲ್ ಅನ್ನುವಂಥ ಒಂದು ಅರ್ಥ ಏನಪ್ಪ ಅಂದ್ರೆ ವಾಟರ್. ಅದಕ್ಕೆ ಅದರಲ್ಲೂ ಕೂಡ ಸ್ವಲ್ಪ ಮಟ್ಟದ ಏನು ಸೇರಿಸಿದ್ದಾರೆ ಅಂದರೆ ಇದನ್ನು ಸೇರಿಸಿದ್ದಾರೆ, ಯಾವುದಪ್ಪ ಅದು ಸೋಡಾವನ್ನು ಸೇರಿಸಿದ್ದಾರೆ ಅಂತೆ. ಕಡೆಗೂ ದುಡ್ಡು ಕೊಟ್ಟರು ಸಾದಾ ಸೀದಾ ನೀರು ಸಿಗುವುದು ಅಪರೂಪವಿತ್ತು. ಏಕೆ ಹೀಗೆ? ನೋಡ್ರಿ, ಎಷ್ಟು ದುಡ್ಡು ಕೊಟ್ಟರು ಕೂಡ ನೀರು ಸಿಗುವಂಥ ಒಂದು ಅವಕಾಶ ಕಡಿಮೆ ಇತ್ತು. ಯಾಕೆ ಹಿಂಗೆ? ಯಾಕೆ ಇದರಲ್ಲಿ ನೀರು ಸಿಗ್ತಾ ಇಲ್ಲ? ನಮ್ಮ ಈ ದೇಶದಲ್ಲಿ ಪುಕ್ಕಟ್ಟೆಯಾಗಿ ಯಾಕೆ ನೀರು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಕೊನೆಯವರೆಗೂ ಇವರಿಗೆ ಗಹನವಾಗಿಯೇ ಉಳಿತು, ಚಿಂತನೆಯಾಗಿಯೇ ಉಳಿತು. ಯಾಕಂದ್ರೆ ಶುದ್ಧವಾದಂಥ ನೀರು, ಭೂಮಿಯಿಂದ ಮಳೆ ನೀರಾಗಿ ಬಂದಂಥ ನೀರನ್ನು ಹೊಳೆಯ ಮೂಲಕ, ನದಿಯ ಮೂಲಕನೋ, ಬೋರಿನ ಮೂಲಕ ಪಡೆದಂಥ ನೀರು ಕುಡ್ಲಿಕ್ಕೆ ಸಿಗ್ತಾ ಇಲ್ಲಲ್ಲ, ಅಥವಾ ಫಿಲ್ಟರ್ ಮಾಡಿದಂಥ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಚಿಂತೆ. ಏನಂದ್ರೆ ಎಲ್ಲಿ ಕೊಟ್ಟಂಥ ನೀರಿನಲ್ಲಿ ಸ್ವಲ್ಪ ಮಟ್ಟ ಆದರೂ ಕೂಡ ಲೆಮನ್ ಮತ್ತು ಸೋಡಾಗಳ ಮಿಶ್ರಣ ಇತ್ತಲ್ವ, ಯಾಕೆ ಹೀಗೆ ಅನ್ನುವಂಥದ್ದು ಇವರಿಗೆ ವಿಚಾರ ಹತ್ತು. ಏಕೆ ಹೀಗೆ? ಉತ್ತರ ಹೊಳೆಯುವುದೇನೋ ಕಷ್ಟವಲ್ಲ, ಇದಕ್ಕೇನು ದೊಡ್ಡ ಮಹಾ ಏನಿಲ್ಲ. ಏನು ಅಂತಂದರೆ ಹೇಳ್ತಾರೆ ನೋಡ್ರಿ, ಪುಕ್ಕಟ್ಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತಿರುವುದು ಸಾದಾ ಸೀದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಅದ್ಭುತವಾದುದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ಕೊಳ್ಳುವಾಗ ಸಂಸ್ಕೃತಿ ತಳಹದಿಯೇ ಇಲ್ಲಿದೆ. ಪುಕ್ಕಟ್ಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ, ಹೌದಲ್ವಾ? ಫ್ರೀಯಾಗಿ ಏನೂ ಕೊಡಲ್ಲ ಅಂತಂದಾಗ ನಾವೇನು ಮಾಡಬೇಕಾಗ್ತದೆ? ಅನಿವಾರ್ಯವಾಗಿ ಕೊಂಡ್ಕೊಳ್ಳೇಬೇಕಾಗ್ತದೆ, ಹೌದಲ್ವಾ? ಈ ತೋಟದಲ್ಲಿ ರಸ್ತೆ ಬದಿಯಲ್ಲಾಗಲಿ ತೋಟದಲ್ಲಾಗಲಿ ಹೂ ಹರಡಿರ್ತಾವೆ. ಅವನೊಂದು ಎರಡು ತಗೊಳ್ಳೋಕೆ ಅವಕಾಶ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ? ಕಿತ್ಕೊಳಕ ಅಥವಾ ನೀರು ಇಲ್ಲೇ ಹರಿತೈತೆ ಅದು ಕುಡಿಯೋಕೆ ಅವಕಾಶ ಇಲ್ಲ ಅಂದಾಗ, ಇಲ್ಲ ಅಂತ ಕೊಂಡ್ಕೊಳ್ಳೇಬೇಕು ಅಂದಾಗ ನಾವು ಕೊಂಡ್ಕೊತೀವಿ, ಹೌದಾ? ಕೊಳ್ಳುತ್ತಿರುವುದು ಸಾದಾ ಸೀದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ತೀರಿ. ಇದು ಚಲೋ ಅಲ್ಲ, ಈ ನೀರು ಕುಡಿಬಾರ್ದು, ಈ ನೀರು ಕುಡಿದ್ರೆ ಹಿಂಗಾಗುತ್ತಾ ನೋಡ್ರಿ. ಬೋರಿನ ನೀರು, ಹೊಳೆ ನೀರು ಕುಡಿದ್ರೆ ಮೊಣಕಾಲು ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಹಿಂಗೆ ಬೇಡ, ಅಂಥ ನೀರು ಕುಡಿಬಾರ್ದು. ಹಾಗಾದ್ರೆ ಎಂಥ ನೀರು ಕುಡಿಬೇಕು? ಫಿಲ್ಟರ್ ನೀರೇ ಕುಡಿಬೇಕು. ಸಾದಾ ಸೀದಾ ನೀರಲ್ಲಿ ಇದು ಒಳ್ಳೆ ನೀರನ್ನು ಒಳ್ಳೆಯದನ್ನೇ ಮಾಡಬೇಕು ಅಂದಾಗ ನಾವೇನು ಮಾಡ್ತೀವಿ? ಮತ್ತಷ್ಟು ಕೊಂಡ್ಕೊತೀವಿ, ಹೌದಾ? ಕೊಳ್ಳುತ್ತಿರುವುದು ಅದ್ಭುತವಾದದೆಂದರೆ ಇನ್ನಷ್ಟು ಕೊಳ್ಳುತ್ತೀರಿ. ನೋಡ್ರಿ, ಈ ಸ್ಟೇಷನರಿಯಲ್ಲಿ ತೆಗೆದುಕೊಂಡ್ರು ಅದೇ ರೇಷನ್ನು, ಮಾಲ್ಗಳಲ್ಲಿ ಹೆಣ್ಣು ಮಾರಾಟಗಳಲ್ಲಾಗಲಿ ತೆಗೆದುಕೊಂಡ್ರು ಕೂಡ ಅದೇ ರೇಷನ್ನು. ಆದರೂ ಕೂಡ ಇದು ಸಾದಾ ಸೀದಾ ಆಗ್ತೈತಿ. ಇಲ್ಲಿ ತೊಗೊಂಡ್ರೆ ಸಾದಾ ಸೀದಾ, ಅಲ್ಲಿ ತೊಗೊಂಡ್ಬಿಟ್ರೆ ಭಾರಿ ಪ್ಯೂರಿಫೈಡ್ ಇರ್ತೈತಿ, ಅದ್ಭುತವಾದದ್ದು, ಅಥವಾ ಇದು ತೊಗೊಂಡ್ಬಿಟ್ರೆ ಚೆನ್ನಾಗಿರ್ತೈತಿ ಅಂತ ನಂಬಿಸ್ಬಿಟ್ರು ಅಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ತೊಗೊಳ್ತೀವಿ. ಎಷ್ಟು ವಿಚಿತ್ರವಾದಂಥ ಒಂದು ಜಾಲ ಇದಲ್ವ ಮಕ್ಕಳ, ಇದು ನಿಜ. ಏನು ಅಂತಂದರೆ ಫ್ರೀಯಾಗಿ ಸಿಗಲ್ಲ, ಕೊಂಡ್ಕೊಳ್ಳೇಬೇಕು ಅಂತಂದಾಗ ನಾವು ಕೊಂಡ್ಕೊತೀವಿ. ಕೊಂಡ್ಕೊಳ್ಳೋದು ಇದು ಸಾದಾ ಸೀದಾ ಐತಿ, ಒಳ್ಳೆಯದನ್ನು ಕೊಂಡ್ಕೋಬೇಕಂದಾಗ ಮತ್ತೂ ಕೊಂಡ್ಕೊತೀವಿ. ಇದನ್ನು ಬೇಡ, ಇದನ್ನು ಅದ್ಭುತ, ಇದಕ್ಕಿಂತ ಅದ್ಭುತವಾದದ್ದು ಐತಿ ಅಂದಾಗ ಮತ್ತಷ್ಟು ತೊಗೊತೀವಿ. ಈ ಜಾಹೀರಾತುಗಳು ಅರ್ಧದಷ್ಟು ಮನುಷ್ಯನನ್ನು ಏನು ಮಾಡಿಬಿಟ್ಟವು ಅಂತಂದ್ರೆ ಒಂಥರ ಮೋಸ ಮಾಡ್ತಾ ಇದ್ದಾವೆ. ಈ ವ್ಯಾಪಾರ ವ್ಯವಹಾರದಲ್ಲಿ ಜಾಹೀರಾತುಗಳು ಮನುಷ್ಯರಿಗೆ ಮೋಸವನ್ನು ಮಾಡ್ತಾ ಇದ್ದಾವೆ, ಹೌದಲ್ವಾ? ನೋಡ್ರಿ, ಆ ಒಂದು ಕೊಳ್ಳುಬಾಕ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ. ಕೊಳ್ಳುಬಾಕ ತಳದ ಸಂಸ್ಕೃತಿ ಎಲ್ಲೈತೆಪ್ಪ? ಮೂಲ ಇದ್ರದ್ದು ಫೌಂಡೇಶನ್, ಮೂಲ ತಳಹದಿ ಎಲ್ಲೈತಿ ಅಂತಂದ್ರೆ ಈ ವಿದೇಶದ ನಾಡಿನಲ್ಲೈತಿ. ಯಾವ್ಯಾವುದಂದ್ರೆ ಯುರೋಪ್, ಅಮೇರಿಕಾ, ವಿದೇಶದ ಎಲ್ಲ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಕೂಡ ಕೊಳ್ಳುಬಾಕತನ ಫ್ರೀಯಾಗಿ ಸಿಗುವುದನ್ನು ಮಾರುವುದನ್ನು ಇನ್ನೊಂಚೂರು ಚಲೋ ಐತೆ ಅಂತ ಹೇಳೋದು, ಮತ್ತು ಅದ್ಭುತವಾಗೈತೆ ಅಂತ ಹೇಳೋದು. ಒಟ್ಟಿನಲ್ಲಿ ಈ ಗ್ರಾಹಕರಿಗೆ ವಂಚನೆಯನ್ನು ಮಾಡುವಂಥದ್ದು, ಗ್ರಾಹಕರನ್ನು ನಂಬಿಸುವಂಗೆ ಮಾಡೋದು, ಗ್ರಾಹಕರನ್ನ ತಮ್ಮ ಕಡೆ ವಾಲಿಸಿಕೊಳ್ಳುವುದು, ಗ್ರಾಹಕರ ಮನಸ್ಸನ್ನು ಏನು ಮಾಡೋದು ಅಂತಂದ್ರೆ ಬದಲಿಸುವುದು. ಹೀಗಾಗಿದ್ದಾಗ ನೋಡ್ರಿ, ಬೋರಿನ ನೀರು ಕುಡಿದವರು, ನದಿ ನೀರು ಕುಡಿದವರು, ಹಳ್ಳದ ನೀರು ಕುಡಿದವರು ಯಾರು ಸತ್ತಾರ? ಯಾರೂ ಸಾಯೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ? ಈ ನೀರು ಕುಡಿಬಾರ್ದು, ಕಾಲು ನೋವು ಬರುತ್ತೆ, ಬೇಡ ಫಿಲ್ಟರ್ ನೀರು ಕುಡಿಬೇಕು. ಫಿಲ್ಟರ್ ನೀರೆಲ್ಲ ಇದಕ್ಕೂ ಡಬಲ್ ಫಿಲ್ಟರ್ನ ನೀರು ಅದನ್ನು ಕುಡಿಬೇಕು, ಭಾಳ ಒಳ್ಳೆದಾಗ್ತೈತಿ ಅಂತ ಮತ್ತು ಅದನ್ನು ಕೊಳ್ತೀವಿ. ಮನೆಯಿಂದ ಎಲ್ಲಿಗೆ ಹೋದರೂ ಕೂಡ ನೀರು ಹಿಡ್ಕೊಂಡು ಹೋಗುವಂಥ ಒಂದು ಜಾಯಮಾನತ್ತು.
ಈಗ ಹಂಗಲ್ಲ, ಮನೆಯಿಂದ ಹಾಗೆ ಹೋದವರು ಹೋಟೆಲ್ಗಳಿಗೆ ಎಲ್ಲ ದರ್ಶನಗಳಿಗೆ ಹೋಗಿ ದೊಡ್ಡ ದೊಡ್ಡ ಬಾಟ್ಲ್ಗಳನ್ನು ಹಿಡ್ಕೊಂಡು ಬರುವಂಥ ಅಭ್ಯಾಸ ಉಂಟು. ಯಾಕಂತಂದ್ರೆ ಯಾರು ಈಗ ಹಿಡ್ಕೊಂಡು ಹೋಗೋದು ಒಂಥರ ಏನಪ್ಪ ಅಸಹ್ಯ ಆಗುತ್ತೆ, ಅಥವಾ ಎಲ್ಲವನ್ನು ಕೊಂಡ್ಕೋಬೇಕು, ಅವ್ರು ಅಷ್ಟು ತಿಂತಾರೆ ಅಷ್ಟು ಕುಡಿತಾರೆ, ಪಕ್ಕದ ಬೆಂಚು ನಾನು ಅದಕ್ಕಿಂತ ಇನ್ನಷ್ಟು ತೊಗೋಬೇಕು, ಇನ್ನಷ್ಟು ಹೆಚ್ಚೆಚ್ಚಿಗೆ ತಿನ್ನಬೇಕು, ಅಥವಾ ಈ ನೀರನ್ನು ಕೊಂಡ್ಕೊಂಡು ತೊಗೊಂಡು ಮನೆಯಿಂದ ತೊಗೊಂಡು ಹೋದ್ರೆ ಅಸಹ್ಯ ಆಗ್ತೈತಿ, ಅಲ್ಲೇ ಕೊಂಡುಕೊಳ್ಳೋದ ಒಂದು ಪ್ರತಿಷ್ಠಿತೆ ಅನ್ನುವಂಥದ್ದು ನಾವೇನು ಮಾಡ್ತಾ ಇದ್ದಾರೆ ಅಂದರೆ ಜನರನ್ನು ಅಷ್ಟರ ಮಟ್ಟಿಗೆ ಏನು ಮಾಡ್ತಾ ಇದ್ದಾರೆ, ಮನಸ್ಸನ್ನು ಘಾಸಿಗೊಳಿಸ್ತಾರೆ ಅಥವಾ ಮನಸ್ಸಿಗೆ ವಿಕಾರ ಮಾಡ್ತಿದ್ದಾರೆ. ತೆಗೆದುಕೊಳ್ಬೇಕು, ಅವ್ರ ಅಂತಸ್ತೇನು ನನ್ನ ಅಂತಸ್ತೇನು, ಅಥವಾ ಈ ನಾನು ಮೊದಲೇ ಹೇಳಿದ ಹಾಗೆ ಈ ನಮ್ಮ ಜಾಹೀರಾತುಗಳು ಗ್ರಾಹಕನನ್ನು ಮೋಸಕ್ಕೆ ಈಡು ಮಾಡ್ತಾ ಇದ್ದಾವೆ, ಅಥವಾ ಒಂದು ಅಂತಸ್ತಿನ ಪ್ರತಿಷ್ಠತೆ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದ್ದಾವೆ. ಹೀಗಿದ್ದಾಗ ಏನು ಮಾಡ್ತಾನೆ ಅಂದರೆ ಗ್ರಾಹಕನು ಕೊಂಡುಕೊಳ್ಳುವ ಅಥವಾ ಈ ಕೊಳ್ಳುಬಾಕತನದ ಈ ಒಂದು ಮೂಲವನ್ನೇ ಇಟ್ಕೊಂಡು ವ್ಯಾಪಾರಿಗಾರರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೊಳ್ಳುಬಾಕತನ ಮಾಡ್ತಾ ಇದ್ದಾರೆ. ಜನರಿಗೆ ಸಿಗುವಂಥ ಮೂಲವಾಗಿ ಸಿಗುವಂಥ ವಸ್ತುಗಳ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೀಯಾಗಿ ಸಿಗದಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶವನ್ನು ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು.